ಹೇಗಿತ್ರಿ ವ್ಯಾಲೆಂಟೈನ್ಸ್ ಡೇ? ಅಂತೂ ಇಂತೂ ಪ್ರೇಮಿಗಳ ದಿನ ಮುಗ್ದೇ ಹೋಯ್ತು ಅಲ್ವಾ? ಸಕ್ಸಸ್ ಅಥವಾ ತೋಪ? ಸಕ್ಸಸ್ ಆದವ್ರಿಗೆಲ್ಲ ಕಂಗ್ರಾಟ್ಸ್ ಕಣ್ರಿ. ಕೆಲವ್ರು ಪ್ರಪೋಸಲ್ ಸೋತು ಬೇಜಾರ್ ಮಾಡ್ಕೊಂಡಿರ್ಬೋದಲ್ವಾ? ಬೇಜಾರ್ ಆಗ್ಬೇಡ್ರಿ. ಯಾಕಪ್ಪ ನನ್ ಜೊತೆನೆ ಹಿಂಗಾಗ್ತಿದೆ ಅಂತ ತಲೆ ಬಿಸಿ ಮಾಡ್ಕೋಬೇಡಿ. ಅಯ್ಯೋ, ಇದೆಲ್ಲರಿಗೂ ಆಗೋಂಥದ್ದೇ ಕಣ್ರಿ. ಐ ಲವ್ ಯು. ಅಕ್ಸೆಪ್ಟೆನ್ಸು, ರಿಜೆಕ್ಷನ್ ಎಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ಅಲ್ವಾ? ನೀವು ಟ್ರೈ ಆದ್ರೂ ಮಾಡಿದ್ರಲ್ಲ, ವೆರಿ ಗುಡ್. ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹೇಳಿರೋರು ಸರಿನಪ್ಪ. ಆದ್ರೆ ಇವಾಗ ಮನ್ಸಿನ ಮಾತ್ ಹೇಳೋಕಾಗದೆ ಸುಮ್ನೆ ಕೂತಿರೋ ಜನನೂ ಇರ್ಬೇಕಲ್ವಾ? ಊರಿಗೆ ಬಂದು ನೀರು ಗೀಳಿಲ್ಲ ಅಂದ್ರೆ ಹೆಂಗೆ? ಇನ್ನೂ ಹೊತ್ತು ಮೀರಿಲ್ಲ, ಗಟ್ಟಿ ಮನ್ಸ್ ಮಾಡ್ಕೊಂಡು ಹೇಳ್ಬಿಡಿ ಹೋಗಿ. ಭಯ ಅನ್ಸಿದ್ರೆ ಫಸ್ಟ್ ರಿಹರ್ಸಲ್ ಮಾಡ್ಕೊಳ್ಳಿ. ಐ ಲವ್ ಯು. ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ. ಪ್ರೀತಿಯವರೇ, ನಾನು ನಿಮಗೆ ಹಾಸ್ಪಿಟಲ್ ಸೇರಿಸಿದ್ದು ನಾನೇ. ಆಯ್ತಾ? ಇನ್ನೇನ್ ನೋಡೋದೇ ಬೇಡ. ನಿಮ್ಮ ಸ್ಟೈಲು, ಕ್ಯಾರೆಕ್ಟರ್ಗೆ ಸರಿ ಹೋಗೋ ಹಂಗೆ ಪ್ರಪೋಸ್ ಮಾಡೇ ಬಿಡಿ. ಆಲ್ ದಿ ಬೆಸ್ಟ್. ಒಬ್ಬ ಕನ್ನಡದ ಹುಡುಗ ಒಂದ್ ಕನ್ನಡದ ಹುಡುಗಿಗೆ ತನ್ನ ಪ್ರೀತಿನ ಈ ರೀತಿ ಹೇಳ್ಕೊಂಡ್ರೆ ಚಂದ ಅನ್ನಿಸ್ತು. ವಿಧಿ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದೆ. ನನಗಿಲ್ಲಿ ಏನೋ ಒಂದು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಈ ಊರ್ನ ಬಿಟ್ಟು ಹೋಗಕ್ಕೆ ನನಗೆ ಮನ್ಸಿಲ್ಲ. ಅದೇನ್ ಗೊತ್ತಾ? ಆಮೇಲೆ ರಿಸಲ್ಟ್ ಏನಾಯ್ತು ಅಂತ ನಮ್ಗೆ ಹೇಳಿ, ಸರಿನಾ? ಕಾಯ್ತಾ ಇರ್ತೀವಿ. ನಿಮಗೆ ನಮ್ಮ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಯ್, ನಮಸ್ಕಾರ. ನಾನು ದಿಗಂತ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.